ಆಳಾಗಿ ದುಡಿಬೇಕು, ಹರಸನಾಗಿ ಬಾಳಬೇಕು ಅಂತ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಇದು ನಮ್ಮದು ಮೊದಲನೇ ಲೈವ್ ವಾಯ್ಸ್ ಲಾಗ್. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಕಂಟಿನ್ಯೂ ಇದೆ. ಸರ್ ಬೈತಿದ್ರೆ ನಾವೇನು ಮಾಡಿದ್ದೀವಿ ಅಂತದು ಚೆಕ್ ಮಾಡಿ ಕೊಡು. ನಾನೊಂದು ಚೆಕ್ ಮಾಡ್ತೀನಿ ಹೆಂಗೆ ಮಾಡೋದು. ಏನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ ಕೊಡು, ಮತ್ತೆ ಮಾಡ್ತೀನಿ. ಎಲ್ಲ ಯಾಕೋ ಡ್ರಿಪ್ ಚೇಂಜ್ ಆಗಿರ್ತದೆ, ಅಪೋಸಿಟ್ ಹಾಕಿರ್ಬೇಕು. ನೋಡಿ ಈವ್ನಿಂಗ್ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ದೊರೆ ಏನೋ ಗುಡ್ ನ್ಯೂಸ್ ಅಂತಿದ್ದೆಲ್ಲ, ಏನು? ನಮ್ದು ಹೇಗೆ ಇಷ್ಟು ಬೇಗ ಮಾನಿಟೈಸ್ ಆಯಿತು, ಮತ್ತು ಹಾಗೆ ನಮ್ಮದು ಫಸ್ಟ್ ಮಂತ್ ಸ್ಯಾಲ್ರಿ ಎಷ್ಟು ಬಂದಿದೆ ಯೂಟ್ಯೂಬಲ್ಲಿ. ಭಾಳ ಜನ ಕೇಳೋರು, ಯೂಟ್ಯೂಬ್ ಮಾಡ್ತಿರಲ್ಲ, ಏನು ಯೂಸ್ ಇದೆ, ಏನಾದರೂ ಅಮೌಂಟ್ ಬರ್ತಿದ್ದೇನೆ ಅದರಿಂದ ಅಂತ. ಬಂತು, ಫಸ್ಟ್ ಮಂತ್ ಇನ್ಕಮ್ ಬಂದಿದೆ ನಮ್ಮದು. ಎಷ್ಟಂತ ಗೊತ್ತಾಗಬೇಕಂದ್ರೆ ಟುಮಾರೋ ಮಾರ್ನಿಂಗ್ ಲಾಗ್ ಅಪ್ಲೋಡ್ ಮಾಡ್ತೀವಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಪ್ಡೇಟ್ಸ್, ಏನೇನು ಸೆಟ್ಟಿಂಗ್ ಮಾಡ್ಕೊಂಡ್ವಿ, ಹಾಂ ನಿಮ್ಗೆ ಯಾವ ಥರ ಬೇಕು ಸೆಟ್ಟಿಂಗ್. ತುಂಬ ಶ್ರಮ ಇದೆ, ಅಷ್ಟು ಸುಲಭವಾಗಿ ಯೂಟ್ಯೂಬ್ ಮಾಡೋದಲ್ಲ. ಯೂಟ್ಯೂಬ್ ಮಾಡೋದೇನು ಈಸಿ ಅಂತಾರೆ, ಬಟ್ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಯೂಟ್ಯೂಬ್ ಕಷ್ಟ ಏನಂತ. ಪೇಷನ್ಸ್ ಭಾಳ ಬೇಕು. ಎಸ್, ಒಂದು ದಿನಕ್ಕಾಗಲ್ಲ, ಬಟ್ ನಂದೇ ಎಕ್ಸಾಂಪಲ್ ಇದೆ ಪೇಷನ್ಸ್ಗೆ. ಒಂದು ದಿನಕ್ಕಾಗಲ್ಲ, ಬಟ್ ಒಂದು ದಿನ ಆಗುತ್ತೆ. ನಾನೇನೋ ಅನ್ಕೊಂಡಿದ್ದೆ ಯೂಟ್ಯೂಬ್ ಅಂದರೆ ಬಿಡು. ಇವಳ ಪ್ರಕಾರ ಯೂಟ್ಯೂಬ್ ಅಂದರೆ ಹೆಂಗೆ ಅಂದರೆ, ಈಗ ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ಮಾಡಿದೆ, ಅಪ್ಲೋಡ್ ಮಾಡಿದೆ, ಈ ಥರ ಅಂದ್ಕೊಂಡಿದ್ಲು ಅಷ್ಟೇ. ಬಟ್ ಅದರಲ್ಲಿ ಪ್ರೊಸೀಜರ್ಸು ತುಂಬ ಇದೆ, ಅದೆಲ್ಲ ಮೇಂಟೈನ್ ಕಂಪಲ್ಸರಿ ಅದೇ ಥರ ಪ್ರೊಸೀಜರಲ್ಲೇ ನಡಿಬೇಕು. ಕಾಪಿರೈಟ್ ಬರೋಂಗಿರಲ್ಲ. ನಾನು ಆ ಥರ ತಪ್ಪು ಭಾಳ ಮಾಡಿದ್ದೀನಿ ಆ್ಯಕ್ಚುಲಿ. ಕಾಪಿರೈಟ್ ಪದೇ ಪದೇ ಬರೋ ಥರ ಹೇಳ್ತೀವಿ. ನಾಳೆ ಬರೋ ಲಾಗಲ್ಲಿ ಎಲ್ಲ ಅಪ್ಡೇಟ್ಸ್ ಇದೆ ನಿಮಗೆ. ಯಾವುದೋ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ವಿ, ಏನು ಪ್ರತಿಯೊಂದು ಅಪ್ಡೇಟು ನಿಮಗೆ ನಾಳೆ ಕೊಡ್ತೀವಿ. ನಮಗೆ ಶಾಕ್ ಆಯಿತು, ಇಷ್ಟು ಬೇಗ ಮಾನಿಟೈಸ್ ಆಯ್ತಂತ. ಆ್ಯಕ್ಚುಲಿ ನಮಗೆ ಶಾಕ್ ಆಯಿತು, ನಿಮಗೆ ಶಾಕ್ ಅಲ್ಲ, ಇವ್ರಿಗೆ ಶಾಕ್ ಆಗೋದ್ರಲ್ಲಿ ಏನು ನನ್ನ ಕೈಲೇ ಆಗಲ್ಲ ಅಂತ ನಾನಲ್ಲಿ ಯೂಟ್ಯೂಬೇ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಇದ್ದಾರಲ್ಲ, ಇವರೇ ಎಲ್ಲ ಫುಲ್ಲು ಹುರಿದುಂಬಿಸಿ ನಿನ್ನ ಕೈಲಾಗುತ್ತೆ ಅಂತ ಹೇಳಿ ಮಾಡಿಸಿದ್ದಾರೆ. ಏನೋ ಚಿಕ್ಕದಾಗಿ ಟ್ರೈ ಮಾಡಿದ್ವಿ, ಅದಕ್ಕೆ ಪ್ರತಿಫಲನೂ ಸಿಕ್ಕಿದೆ. ಹ್ಯಾಪಿ ಥರ ಅಂದರೆ ಈ ಖುಷಿಗೆ ಏನು ಮಾಡೋಣ. ಮತ್ತು ನಾವಿನ್ನೇ ನಾನ್ ವೆಜ್ ತಿನ್ನೋರು ಅಂತೂ ಅಲ್ಲ, ಎಷ್ಟೊತ್ತಿದ್ರು ನನಗೆ ಶಾಪಿಂಗ್ ಮಾನಿಟೈಸ್ ಆಯ್ತು ಅಂದರೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಮೇಡಮ್ ಅವ್ರದ್ದು. ಹಂಗಾಗಿ ಫುಲ್ ಶಾಪಿಂಗ್ ಬೇರೆ ಇದೆ. ಯಾವಾಗ ಅಂತ ಕೇಳ್ತಿರ್ತಾರೆ, ಹೇಳ್ತೀವಿ ನೋಡೋಣ ಎಷ್ಟಾಯಿತು ಏನು, ನಮ್ಮ ಶಾಪಿಂಗ್ ಬಿಲ್ ಏನಾಗುತ್ತೋ ಅದ್ರ ಮೇಲೆ ನಮ್ಮದು ಫಸ್ಟ್ ಮಂತ್ ಸ್ಯಾಲ್ರಿ ಎಷ್ಟು ಬಂದಿದೆ ಅಂತ ನೀವೇ ಗೆಸ್ ಮಾಡ್ಬೋದು. ಅದರಲ್ಲಿ ಸುಮ್ಮನೆ ಇವ್ರು ಹಿಂದಿಂದೆ ಹೋಗಕ್ಕೆ ಬಂದಿದ್ದೀನಿ. ನಾನೇನು ಟ್ರಿಪ್ ಚಾಕ್ ಅಂತ ಏನು ಗೊತ್ತೇ ಇಲ್ಲ ನನಗೆ, ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಫಸ್ಟ್ ಆಫ್ ಆಲ್ ಮನೇಲಿ ನೋಡಿದ್ರೆ ಎಲ್ಲಿ ಹೊರಗಡೆ ಹೋಗಂಗಿಲ್ಲ. ನಾನು ಎಲ್ಲಿಗಾರ ಹೋಗ್ಲಿ ನಾನು ಬರ್ತೀನಿ ಅದೊಂದು ಡೈಲಾಗ್ ಒಂದು ಹೇಳ್ತಾಳೆ. ಹಾಗಾಗಿ ನಾನು ಬರ್ತೀನಿ ಅಂದ್ರೆ ಹೊಲಕ್ಕೂ ಕರ್ಕೊಂಡ್ ಬಂದಿದ್ದಾರೆ ಇವ್ರು. ಮತ್ತೆ ಎಲ್ಲದ್ರಲ್ಲಿ ಸಮಯ ಇರ್ಬೇಕಲ್ಲ. ಬರ್ತೀನಿ ಅಂದ್ಲು, ಬಂದು ಏನಮ್ಮ ಮಾಡ್ತೀವಿ ಅಂದರೆ ಡ್ರಿಪ್ ಚೆಕ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ನನಗೂ ಗೊತ್ತಿದೆ ಅಂದ್ಲು. ಏನಿಲ್ಲ, ಇಲ್ಲಿ ಬಂದು ಯಾವ ರೀಲ್ಸ್ ಮಾಡೋಣ, ಏನು ಮಾಡೋಣ, ಬರೀ ಇದೇ ಆಗ್ತಾಯಿತ್ತು ಅವಳು ಅವಾಗಿಂದ. ಬರೀ ಮೊಬೈಲ್ ಹಿಡ್ಕೊಂಡು ಹಿಂದೆ ಸುತ್ತರಿತಾ ಇದ್ದಾಳೆ, ಅದು ಬಿಟ್ಟರೆ ಏನೊಂದು ಮಾಡಿಲ್ಲ. ಈಗ ಮನೇಲಿ ಹೋದ ತಕ್ಷಣ ಹೇಳ್ತಾಳೆ, ನಾನು ಡ್ರಿಪ್ ಚೆಕ್ ಮಾಡಿದೆ, ಕೆಲಸ ಮಾಡಿದೆ ಅಂತಂದು ಹೇಳ್ತಾಳೆ. ಈಗ ಇಷ್ಟು ಚೆನ್ನಾಗಿ ಹೇಳ್ತಾರೆ ರೈತರೇನಪ್ಪ, ನಿಮ್ದೇನು ಹೊಲ ಇದೆ, ನಡೆಯುತ್ತೆ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ. ಈ ಥರ ಕೆಲಸ ಮಾಡಿದಾಗಲೇ ಅಲ್ವಾ ಗೊತ್ತಾಗೋದು ರೈತರದ್ದೇನು ಕೆಲಸ ಅಂತ. ಅವ್ರು ಊಟ ಮಾಡಿಲ್ಲ ಅಂದರೂ ಗಿಡಗಳಿಗೆ ಮಾತ್ರ ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊತಾರೆ. ನೋಡ್ರಿ, ಇವಾಗ 7 ಗಂಟೆ ಕರೆಂಟ್ ಹೋಗ್ತಾರೆ. ಶಾಪ್ ಬಿಟ್ಟು ಬಂದಿದ್ದಾರೆ, ನೀರು ಬಿಟ್ಟಿದ್ದಾರೆ ಅಂದಿದ್ದಕ್ಕೆ. ಫುಲ್ ಬ್ಯುಸಿ ಮ್ಯಾನ್ ನಮ್ಮ ಮನೆಯವ್ರು. ಒಂಥರ ಯಾವತ್ತೂ ಫ್ರೀ ಇರಲ್ಲ.
ನಾವೇ ಡೇಟ್ ಕೇಳ್ಬೇಕು ಅನ್ಸತ್ತೀವಿ ಸರ್ ನಿಮ್ಗೆ ಯಾವಾಗ ಫ್ರೀ ಇರ್ತೀರಾ ಅಂತ. ಸರ್ ಯಾವಾಗ ಫ್ರೀ ಇರ್ತೀರಿ ಸರ್ ನೀವು? ನಾವು ಫ್ರೀ ಆಗೋದು ನೈಟ್ 11:30 ಬೆಳಿಗ್ಗೆ 6:30. ಕೇಳ್ರಿ ಹೆಂಗಿದೆ ಆನ್ಸರ್, ಚೆನ್ನಾಗಿದೆ ಅಲ್ಲ? ನಮ್ಮದು ಫ್ರೀ ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ 6:30 ನೈಟ್ 11:30. ಫ್ರೀ ಟೈಮ್ ಅದು, ಫ್ರೀ ಟೈಮ್ ಅಲ್ಲ ಸರ್ ಅದು, ನಿಮ್ಮ ಬ್ಯುಸಿ ಟೈಮು. ನೀವು ಫ್ರೀ ಆಗೋದೇ ರಾತ್ರಿ 11:30 ಮಾರ್ನಿಂಗ್. ಏನಿಲ್ಲ, ಉಲ್ಟಾ ಮಾಡ್ಕೊಳ್ರಿ ಅಷ್ಟೇ. ಬೆಳಿಗ್ಗೆ ನೈಟ್ 11:30 ಬೆಳಿಗ್ಗೆ 6:30 ಫ್ರೀ ಇರ್ತೀನಿ ನೋಡಿ. ಅದೇ ನಮ್ಮ ಫ್ರೀ ಟೈಮು. ಆ ಟೈಮಲ್ಲಿ ಬೇಕಾದ್ರೆ ಶಾಪಿಂಗ್ ಬೇಕಾದ್ರೆ ಕೇಳಿದ್ರೆ ಕರ್ಕೊಂಡು ಅದೇ ಡ್ರೀಮಲ್ಲಿ ಯಾವ ಡ್ರೆಸ್ ತಗೊಂಡೆ, ಯಾವ ಸೀರೆ ತಗೊಂಡೆ. ಅಪ್ಪಿ ನೀ ಯಾವಾಗ ಅಪ್ಪಿ ಹೋಗಪ್ಪಿ? ಸಾಕಾತ್ ನನಗೆ. 7 ಗಂಟೆ ಆಗುತ್ತೆ ಹೋಗೋ ಅಷ್ಟರಲ್ಲಿ. ಅಲ್ಲ 1 ಅವರ್ ಅಂತ ಹೇಳಿ 7 ಗಂಟೆ ಅಂತಿರಲ್ಲ ನೀವು ಅಂತ. ಮನೆಗೆ ಅಡಿಗೆ ನೀವು ಹೆಲ್ಪ್ ಮಾಡೋದು 7 ಗಂಟೆ ಅಲ್ಲ, ಕರೆಂಟ್ ಹೋಗೋದು 7 ಗಂಟೆಗೆ. 7 ಗಂಟೆ ಮೇಲೆ ನಾವು ಮನೆಗೆ ಹೋಗೋದು. ಸರಿ ಬಿಡು, ನನಗೇನಿಲ್ಲ. ಬಂದು ನೀನು ಹೆಲ್ಪ್ ಮಾಡ್ತೀಯ ಅಡುಗೆಗೆ, ನಡೆಯುತ್ತೆ. 7 ಗಂಟೆ ಆದರೂ ನಡೆಯುತ್ತೆ, 8 ಗಂಟೆ ಆದರೂ ನಡೆಯುತ್ತೆ. ನಿಮ್ಮೂರಲ್ಲಿ ಎಂದಾದ್ರೂ ಹೋಗಿದ್ಯಾ? ನೀನು ಡೈಲಿ ವಾಕ್ ಹೋಗ್ತಿದ್ನಲ್ಲ, ಅದೇ ನಮ್ಮದು. ವಾಕ್ ಹೋಗೋದೇ ದೊಡ್ಡ ಕೆಲಸ ನಿಮಗೆ. ವಾಕ್ ಹೋಗೋದೇ ನಮ್ಮ ದೊಡ್ಡ ಕೆಲಸ. ಮನೇಲಿ ಏನು ಕೆಲಸ ಇರ್ತಿರ್ಲಿಲ್ಲ, ಪಾಪ ಹೋಗ್ತಿದ್ದೆ. ಹೌದಾ? ಕೆಲಸ ಇದ್ರೆ ವಾಕ್ ಯಾಕೆ ಹೋಗ್ತಿದ್ದೆ, ಮನೇಲೇ ಮಾಡ್ಕೊಂತಿದ್ದೆ. ಹೌದೌದೌದು, ನನ್ನ ಕೆಲಸ ಇಲ್ಲ ಅಂತ ನೋಡು ಗುರು. 3 ಹೆಣ್ಮಕ್ಳಿದ್ದಾರೆ, ಅವರೇ ಕೆಲಸ ಮಾಡಿರ್ತಾರೆ. ನೀನಿನ್ನೇನಿಲ್ಲ, ಹೊರಗೆ ಒಳಗೆ ಸುತ್ತರ್ಕಂತ ಆರಾಮಾಗಿ ಅಡ್ಡಾಡ್ಕೊಂಡು ತಿಂದು. ನೀನು ಬಂದು ನೋಡಿದ್ಯಾ? ನೋಡ್ಲೇಬೇಕಲ್ಲ, ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. 3-4 ಇದ್ಮೇಲೆ ಕೆಲಸ ಅಂತ ಇರಲ್ಲ. ನೋಡ್ರಿ, ನಂದೆಲ್ಲ ಇವನೇ ಹೇಳ್ತಿದ್ದಾನೆ. ಇವರೇ ಬಂದು ನೋಡಿದ್ದಾರೆ ಅನ್ನೋ ಥರ ಹೇಳ್ತಿದ್ದಾರೆ ನೋಡ್ರಿ. ಅಷ್ಟೇ ಅಲ್ಲ, ಅದು ಬಿಟ್ಟರೆ ಏನಿರುತ್ತೆ ಕೆಲಸ? ಮನೇಲಿ ಅಡುಗೆ ಮಾಡೋದು, ಮುಸ್ರೆ ತೊಳೆಯೋದು, ಬಟ್ಟೆ ಸೆಳೆಯೋದು, ಇವೊಂದು 3-4 ಕೆಲಸ ಇರ್ತವೆ. ಆ ಕೆಲಸ ಅಣ್ಣಗೊಂದು ದೊಡ್ಡ ಅವಾರ್ಡೇ ಕೊಡ್ಬೇಕು, ರೆಡಿ ಮಾಡ್ಕೊಳ್ಳೋಣ. ಮಾತಾಡೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್. ಮಾತು ನಿಲ್ಸಲ್ಲ, ಮಾತಿಗೆ ನಿಂತ್ರೆ. ಏನಂದ್ರೆ ಓದಿ ಬೆಳೆದಿದ್ದಂತೂ ಹಾಸ್ಟೆಲಲ್ಲಿ. ಹಾಗಾಗಿ ನಿನಗೆ ಕೆಲಸ ಅಂತ ಫಸ್ಟ್ ಆಫ್ ಆಲ್ ಏನೋ ಬರೋದು ಇಲ್ಲ. ನಾನು ಕೆಲಸ ಮಾಡಲ್ಲ. ಮನೆಗೆ 3 ಹೊತ್ತು ಬಿಸಿ ಊಟ, ಅದಕ್ಕೆ ಅದೇ ರೆಡಿ ಆಗ್ತದೆ ನೋಡ್ರಿ. ನಾನೇನು ಮಾಡಲ್ಲ ಹಂಗಾದ್ರೆ. ಅದೇ ನಾನು ಇವಾಗ ಕಲ್ಸಿರೋದು, ನಾನು ನಿನಗೆ ಕಲ್ಸಿರೋದು. ಅಪ್ಪ, ಇವ್ರು ಕಲ್ಸಿದಾರಂತ ನೋಡ್ರಿ. ಎಂತ ಸುಳ್ಳು ಹೇಳ್ತಾ ಇದಾರೆ ಇವರು. ಅಡುಗೆ ಮಾಡೋಕೆ ನಿಮ್ಮ ಅಮ್ಮ ಅವರೇ ಹೇಳಿದ್ರಲ್ಲ, ನನ್ನ ಮಗಳಿಗೆ ಯಾವುದೋ ಅಡುಗೆ ಬರಲ್ಲ, ಅವಳಿಗೆ ಟೀ ಕಾಸಕ್ಕೂ ಬರಲ್ಲ, ನಾವೆಂದು ಒಲೆ ಮುಂದೆ ಬಿಟ್ಟೇ ಇಲ್ಲ, ಅವಳಿಗೆ ಏನು ಗೊತ್ತೇ ಇಲ್ಲ ಅಂತ. ಸೀರಿಯಸ್ ಆಗಿ ಹೇಳಿ, ನಾನು ಮಾಡಲ್ಲ ಅಡುಗೆನ. ಪರವಾಗಿಲ್ಲ. ಅಪ್ಪ ಪರವಾಗಿಲ್ಲ, ತಿನ್ಬೇಕು. ಅಲ್ಲ, ತಿನ್ಬೇಕಾದ್ರೆ ಮಾತ್ರ ರೆಸ್ಟೋರೆಂಟ್ ಸ್ಟೈಲು, ರೆಸ್ಟೋರೆಂಟ್ ತರ ಇದೆ ಅಂತಾರೆ. ಈಗ ನೋಡ್ರಿ ಹೆಂಗ್ ಹೇಳ್ತಿದಾರೆ ಇವರು. ಮೋಸ ಹಸ್ಕೊಂಡಿರ್ತೀವಲ್ಲ ಅಂತ ಅನಿವಾರ್ಯ. ಮೋಸ ಅಂದ್ರೆ ಮೋಸ. ಬರೀ ಇದ್ರಾಗೆ ಬಂದ್ಬಿಟ್ರೇನಲ್ಲ ನೀವು. ಅನಿವಾರ್ಯ. ಊಟ ಮಾಡಿ, ಊಟ ಚೆನ್ನಾಗಿದೆ ಅಂತ ಹೇಳಿ. ಇವಾಗ ನೋಡ್ರಿ ನಿಮ್ ಮುಂದೆ ಯಾವ ತರ ಹೇಳ್ತಿದಾರೆ ಇವರು. ಚೆನ್ನಾಗಿಲ್ಲ, ಅನಿವಾರ್ಯ. ಚೆನ್ನಾಗೈತೆ ಅಂತ ಹೇಳಲೇಬೇಕಾಗ್ತತೆ. ಅದು ಎಂತವ್ರಿಗೂ ಗೊತ್ತಾಗ್ತತೆ. ಹೌದು, ಚೆನ್ನಾಗಿಲ್ಲ ಅಂದ್ರೆ ಊಟ ಸಿಗಲ್ಲ ಅಂತ. ಯಾವುದೇ ಮನೆ ಗಂಡು ಮಕ್ಳಾದ್ರೂ ಹೆಣ್ಮಕ್ಳಿಗೆ ಮನೇಲಿ ಊಟ ಚೆನ್ನಾಗೈತಿ ಅಂತ ಯಾಕೆ ಹೇಳ್ತಾರೆ? ನಾಳೆಯಿಂದ ಊಟ ಚೆನ್ನಾಗಿ ಮಾಡ್ಲಿ ಅಂತ ಹೇಳ್ತಾರೆ. ಬಟ್ ನೀವು ಅದನ್ನ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಆ ಲೇಡೀಸ್ ನೋಡಿ, ಇಲ್ಲೇ ಇದೆ ಸೊಲ್ಯೂಷನ್. ಎಲ್ಲ ಇವರೇ ಹೇಳ್ತಿದ್ದಾರೆ. ಎಲ್ರ ಮನೆ ಗಂಡು ಮಕ್ಳು ಹೇಳೋದು ಅದೇ ಸುಳ್ಳೇ ಅದು ಅವರಿಗೆ. ಹಂಗಾದ್ರೆ ಯಾರನ್ನು ಸುಳ್ಳು ಹೇಳ್ತಿದೀವಿ, ಅಡಿಗೆ ಭಾಳ ಚೆನ್ನಾಗೈತೆ ಅಂತ ಹೇಳೋದು ಸುಳ್ಳು ಅಂತ ಗೊತ್ತಿರ್ತತಿ. ಬಟ್ ಆದ್ರೆ ಮತ್ತೆ ನಾಳೆಯಿಂದ ಊಟ ಬೇಕಲ್ಲ ಕರೆಕ್ಟ್ ಟೈಮಿಗೆ. ಹಾಗಾಗಿ ಹೇಳ್ತಾರೆ ಭಾಳ ಚೆನ್ನಾಗಿತ್ತು ಇವತ್ತು ಊಟ ಹೇಳ್ತಾರೆ. ನೀವು ಯಾರು ಮಾತ್ರ ನಂಬಕ್ಕೆ ಹೋಗ್ಬೇಡಿ. ಇನ್ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಬಕ್ಕೆ ಹೋಗ್ಬೇಡಿ. ನೋಡಿ, ಇಲ್ಲೇ ಹೇಳ್ತಿದ್ದಾರೆ ಇವರೇ. ಎಷ್ಟು ಚೆನ್ನಾಗಿ ಬಾಯ್ ಬಿಟ್ಟು ಹೇಳ್ತಿದಾರಲ್ಲ. ಏನಂದ್ರೆ ಸುಳ್ಳು ಹೇಳೋದು ತಪ್ಪು, ಬಟ್ ಕೆಲಸ ಆಗ್ಬೇಕಾದ್ರೆ ಸುಳ್ಳು ಹೇಳೋದೇನು ತಪ್ಪಲ್ಲ. ಹಂಗಾಗಿ ಹೇಳ್ತಾರೆ. ಹೋ ಸಾಹೇಬ್ರಿಗೆ ಒಂದು ಕೇಳಿದ್ರಿ ಇವ್ರು ಎಲ್ಲೋ ಹೋಗ್ಬಿಡ್ತಾರೆ. ಆಮೇಲೆ ಮಾತಲ್ಲೇ ಮುಳುಗಿಸ್ಬಿಡ್ತಾರೆ ನೋಡ್ರಿ. ಆಮೇಲೆ ಕೇಳೋದೇ ಬೇಡ ಅಂತಿರಲ್ಲ ಇವ್ರನ್ನ. ಏನಂದ್ರೆ ಕೇಳಿಸ್ತಿಲ್ಲ, ಹೇಳ್ರಿ ಇನ್ನೊಂದ್ಸಲ. ಮನೇಲಿದ್ದಾಗ ಹೇಳಿದಲ್ಲ, ನಾನು ಡ್ರಿಪ್ ಚೆಕ್ ಮಾಡ್ತೀನಿ, ಅದೇನು ಭಾರಿ ದೊಡ್ಡ ಕೆಲಸ ಅಂತ ಹೇಳ್ದಲ್ಲ, ಬಾ ಚೆಕ್ ಮಾಡು. ಹಂಗಾದ್ರೆ ನೀನು ಅಡುಗೆ ಮಾಡ್ತೀನಿ ಅಂತ ಹೇಳಿಯಲ್ಲ ಇವತ್ತು. ಹಂಗಾದ್ರೆ ಅಡುಗೆ ಡಿಪಾರ್ಟ್ಮೆಂಟ್ ನಿಂದೆ. ನೋಡೋಣ ಅದು ಯಾವ ರೇಂಜಿಗೆ ಅಡುಗೆ ಮಾಡಿ ಹಾಕ್ತೀಯ ಅಂತ. ಅಡುಗೆ ಮಾಡೋದೇನು ಹಿಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡತ್ತಂತೆ. ಭಾರಿ ಡೈಲಾಗ್ ಬಿಡಯಪ್ಪ ನಿಂದು.
ಎಲ್ಲಿ ಕಲ್ತು ಬನ್ನಿ ಅಂತ ಇಂಥವೆಲ್ಲ ಮಾತಾಡೋದು. ಏನು ಕಾಲೇಜಾಗಿ ಇವನೇ ಹೇಳ್ಕೊಟ್ಟಿದ್ರೆ ನಿಮಗೆ? ಹಾಂ, ಮದುವೆ ಆದಮೇಲೆ ತಾನಾಗಿ ತಾನೆಲ್ಲ ಕಲ್ಸುತ್ತೆ. ಹಾಗಾದ್ರೆ ನಿನ್ನ ಪ್ರಕಾರ ಮದುವೆ ಆಗೋದೇ ತಪ್ಪು ಅನ್ನೋ ರೀತಿಯಾಗಿ ಹೇಳ್ತಿದೀಯ ನೀನು. ಹೌದು, ಹಾಂ, ಮದುವೆ ಆಗೋದೇ ತಪ್ಪ? ಮದುವೆ ಆಗೋದೇ ಹಂಗಾದ್ರೆ ಯಾರು ಮದುವೆ ಆಗಕ್ಕೆ ಹೋಗ್ಬೇಡಿ ನೋಡ್ರಿ, ಹೇಳಿದ್ದೀನಿ. ಇವಾಗ ಯಾರು ಮದುವೆ ಆಗಿಲ್ಲಲ್ಲ. 1 ಅವರ್ಗೆ ಹೋಗಿ ಬಂದುಬಿಡೋಣ ಅಂತ ಕರ್ಕೊಂಬಂದಿದ್ದಾರೆ. ಈಗ ಆಲ್ರೆಡಿ 2 ಅವರ್ಸ್ ಆಗಿದೆ. ನಂದಿನ್ನು ಮನೆಗೆ ಹೋಗಿ ಅಡುಗೆ ಕೆಲಸ ಹಚ್ಚುತ್ತೀನಿ. ಸಾಹೇಬ್ರು ಹೇಳಿದ್ದಾರೆ, ಈಗ ದೊಡ್ಡ ದೊಡ್ಡ ಡೈಲಾಗ್ಸ್ ಎಲ್ಲ ಹೇಳಿದಾರಲ್ಲ, ಇವತ್ತು ಇವರಿಂದನೇ ಮಾಡಿಸ್ತೀನಿ ಅಡುಗೆನ. ನೈಟ್ 12 o'clock ಹಂಗೆ ಬರ್ತಿದ್ರಲ್ಲ, ಅವಾಗಲೂ ಇದೇ ಕೆಲಸ ಮಾಡ್ತಿದ್ರು. ಅವಾಗ ಮೋಟ್ರ್ ಚಾಲು ಆಗಿದೋ, ಇವಾಗ ಅಂದರೆ ಮೋಟ್ರ್ ಚಾಲು ಆಗಿದೋ ಇಲ್ಲ ಅಂತ ನೋಡೋಕೆ ಬರ್ತೀವಿ ಅಷ್ಟೇ. ಬಟ್ 2017, 18, 19 ಇಸ್ವಿಲಿ ಆ ಟೈಮಲ್ಲೆಲ್ಲ ಇದೇ ಥರನೇ ಕೆಲಸ ಮಾಡ್ತಿದ್ವಿ. ಅವಾಗ ನೈಟ್ 12ರಿಂದ ಹಿಡಿದು ಬೆಳಗಿನ ಜಾವ 3 ಗಂಟೆವರೆಗೂ ಇದೇ ಥರ ಪ್ರತಿಯೊಂದು ಗಿಡಕ್ಕೂ ನೀರು ಹೋಗುತ್ತೋ ಇಲ್ಲ, ಯಾಕಂದರೆ ನೀರಿನ ಅಭಾವ ಭಾಳ ಇತ್ತಲ್ಲ. ಹಾಗಾಗಿ ಅವಾಗ ಅಲ್ಲಿ ನೀವೆಲ್ಲ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಅದು 5 ಎಕರೆ ಇದೆ ಅಲ್ಲಿ, ಆ ತೋಟದಲ್ಲಿ ಆ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಇದ್ರ ಹಂಗೆ ಅನ್ಸೋದೇ ಹೇಳ್ಬಿಡು. 12 o'clock ಎಲ್ಲ ಬಂದು ಕೆಲಸ ಮಾಡ್ತೀವಿ ಅಂತ. ಅದಕ್ಕೆ ಹೇಳಿರೋದು, ಹಾಳಾಗಿ ದುಡಿಬೇಕು, ಹರಸನಾಗಿ ಬಾಳ್ಬೇಕು ಅಂತ. ಅದು ನೀನು ಪರ್ಫೆಕ್ಟಾಗಿ ಸೂಟ್ ಹಾಕತ್ತಾರೆ. ಈಗ ರೈತರು ಅಂತಂದು ಕೆಸರು ಮೈಗೆ ನಿಂತ್ಕೊಂಡು ಓಡಾಡೋಕ್ಕಾಗಲ್ಲ. ಬಟ್ ಹಂಗಂತ ನಾವು ರೈತರು ಅಂತಂದು ಹೆಂಗೆ ಬೇಕಂಗೆ ಇರೋಕ್ಕಾಗಲ್ಲ. ರಾಯಲ್ಲಾಗೂ ಬದುಕಬೇಕು, ಕೆಲಸನೂ ಮಾಡಬೇಕು. ಓ, ಒಪ್ಪಿದೆ ಈ ಮಾತು. ಕೆಲಸ ಮಾಡಿದರೆ ತಾನೇ ಆ ಥರ ಲೈಫು ಒಪ್ಪಿದೆ, ಅರ್ಥ ಇದೆ ನಿನ್ನ ಮಾತಲ್ಲಿ, ತೂಕ ಇದೆ. ಎಷ್ಟು ಗಂಟೆಗೆ ಹೋಗೋದವ್ರೆ? ಇವತ್ತು ಟೈಮ್ ಬಂದುಬಿಟ್ಟು 7 o'clock ಆಗಿದೆ ಆಲ್ರೆಡಿ. ಹೋಗೋದಾ ಇವಾಗ? ಓ, ಅಲ್ಲಿ ಸ್ಟಾರ್ ಬೇರೆ ಕಾಣ್ತಿದೆ, ಅಲ್ಲೇ ಫುಲ್ಲು ಕತ್ಲೆ ಆಗಿದೆ. ದೊರೆ ಅದು ಸ್ಟಾರ್ ಅಲ್ಲಿ ಕಾಣ್ತೈತಲ್ಲ. ಇಷ್ಟು ಬೇಗ ಬಂದೈತಿ ಅಲ್ಲೇ, ಅದು ನಾವೇನು ಮನೆಗೆ ಹೋಗಂಗಿಲ್ಲ. ದೊರೆ ಕರ್ಕೊಂಡು ಹೋಗ್ದವ್ರೆ, ಟೈಮ್ ಆಗೈತಲ್ಲ. ಅದಕ್ಕೆ ಹೇಳಿದ್ದು ನಿನಗೆ ಬರಬೇಡ, ಲೇಟ್ ಆಗ್ತದೆ ಬರೋದು ಅಂತ. ನೀನೇನು ಹೇಳ್ದು? 1 ತಾಸು ಅಂದಿಲ್ಲ, 1 hour ಅಂದು. ಈಗ 2 hour ಆಯ್ತು ನನಗೆ ಹೋಗೋಣ ಬಾ ಇಲ್ಲಿ ಮನೆಗೆ. ಮತ್ತು ಅದಕ್ಕೆ ನಿನಗೆ ಯಾಕೆ ಪದೇ ಹೇಳಿದ್ರೆ ಹಿಂಗೆ ಮಾಡ್ತಿದ್ಯಾ, ನಾನು ಬರ್ತೀನಿ ಅಂತ. ಅದಕ್ಕೆ 1 hour ಅಂತ ಹೇಳಿ ನಿನ್ಗೆ ಕರ್ಕೊಂಡು ಬಂದಿದ್ದು. ಈಗ ನೋಡ್ಕೊಂಡಿರ್ತೀಯಾ ನೆಕ್ಸ್ಟ್ ಇನ್ನೊಂದು ಟೈಮಿಗೆ ನೋಡ್ಕೊಂಡಿರ್ತೀಯಾ ನೆಕ್ಸ್ಟ್ ಎಲ್ಲಿಗಾರ. ಅಪ್ಪ ನೀನೇ ಕರೆದ್ರು ಬರಲ್ಲ ನಾನು ಇನ್ಮೇಲೆ. ರೀಲ್ಸ್ ಮಾಡ್ತಾನಂತ ಕರ್ಕೊಂಬಂದು ಯಾರು ರೀಲ್ಸ್ ಮಾಡಿಸಿಲ್ಲ, ಏನಿಲ್ಲ. ಸುಮ್ಮನೆ ಹಿಂದಿಂದ ಸುತ್ತರದೇ ನೋಡು, ನೀನು ಎಲ್ಲೋಕೆ ಅಲ್ಲಿ ಹಿಂದಿಂದು. ಫೈನಲಿ ಮನೆಗೆ ಹೊರಟ್ವಿ. ಏನು ನಾನು ಹೇಳಿದೆ ಅಂತ ಕರ್ಕೊಂಡು ಹೋಗ್ತದೆ, ಏನು ಕೆಲಸ ಮುಗೀತು ಅಂತ ಕರ್ಕೊಂಡು ಹೋಗ್ತದೆ? ಕೆಲಸ ಎಲ್ಲಿ ಮುಗೀತತೆ, ಏನು ಯಾಕೆ ಹೋಗೋಣ ಅಂತೀರ, ಅದಕ್ಕೆ ಹೊರಡ್ಬೇಕಷ್ಟೆ. ಬಾ ಹೋಗೋಣ. ಹೋಗೋದ ಇವಾಗ? ಹೋಗೋಣ ಬಾ, ನಡಿಯಪ್ಪ, ನಡಿ ಈಗ ಅಡುಗೆದು ಏನೋ ದೊಡ್ಡದಾಗ ಭಾಷಣ ಬೇರೆ ಹೇಳಿ ಮಾಡಂತ. ನಡಿ ಇಲ್ಲ ಅಡುಗೆ. ನಮ್ದೇನೋ ಅಂಗಡಿಲಿ ಕೆಲಸ ಆಯ್ತಮ್ಮ. ಹಾಂ, ಸೀನಿಲ್ಲ ಅದೆಲ್ಲ. ಇವತ್ತು ಐಟಮ್ ಇಳಿಸ್ಬೇಕು ಇವತ್ತು. ಬಾಯ್ ಮಾಡೋಣ. ಬಾಯ್. ತಗೊಂಡು ಚಾಕ್ಲೇಟ್ ಕೊಡು. ಸುಸ್ತಾಗೈತಿ ನಿಂದು ಓಡಾಡಿ, ಭಾಳ ಓಡಾಡಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟತಿ. ಓ, ದೊಡ್ಡ ಚಾಕ್ಲೇಟ್. ಗಾಡಿ ಹತ್ತು ಬಾ, ಹೋಗೋಣ. ಬಾರಮ್ಮ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಚಂದ್ರ ನಕ್ಷತ್ರ ಎಲ್ಲ ನಮ್ಮನ್ನೇ ಕಾಯ್ತಿರ್ತವೇನಲ್ಲ. ತೋಟದಾಗ ಹಿಂಗೆ ಕೆಳಗೆ ತೋರಿಸ್ಬೇಕು. ಇದಾದವ್ರೆ ಇಲ್ಲಿಂದ ಅಲ್ಲ. ಹೌದಾ, ಸರಿ. ನೋಡಿ ಎಷ್ಟು ಕತ್ಲಾಗೈತೆ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಬಂದೆ. ಅದೆಲ್ಲ ವಾಶ್ ಮಾಡಿದ್ದೆ, ತಗೊಳಕ್ಕೆ ಆಗಿದೆ. ತಗೊಳ್ಳೋಣ. ಗಿಡಗಳು ಇವು ನಮ್ಮದು. ನೀರು ಬಿಟ್ಟಿದ್ದು ಅನಿಸುತ್ತೆ ಇವತ್ತು. ನಾನು ತೋಟಕ್ಕೆ ಹೋಗಿದ್ದೆ, ಹಾಗಾಗಿ ನೀರು ಹಾಕೋಕ್ಕಾಗಿಲ್ಲ. ಮಾರ್ನಿಂಗ್ ಹಾಕಿದ್ರಾಯ್ತು, ಕತ್ಲು ಬೇರೆ ಆಗಿದೆ. ನಾನು ಎಲ್ರಿಗೂ ನಮ್ಮ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾವು ಹಾಕೋ ವ್ಲಾಗ್ಸ್ ಆಗಲಿ ಶಾರ್ಟ್ ವೀಡಿಯೋಸ್ ಆಗಲಿ ನಿಮಗೆ
ಕಂಟಿನ್ಯೂ ಆಗಿ ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ಲೈಕನ್ ಟಚ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.